ನಾನು ವಿಜಯ ಮಹಾಂತೇಶ್ ಭೀಮರಾವ್ ಫನ್ಸಲ್ಕರ್, ಕಿರಿಯ ತರಬೇತಿ ಅಧಿಕಾರಿ, ಶ್ರೀ ವಿನಾಯಕ ವಿದ್ಯಾವರ್ಧಕ ಸಂಘದ ME ಪಂಚಾಕ್ಷರಿ ಕೈಗಾರಿಕಾ ತರಬೇತಿ ಸಂಸ್ಥೆ ತೇರದಾಳ್. ಇಂದು ಮತ್ತೊಂದು ಕ್ಲಾಸಿನ ಜೊತೆಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಲಿಮಿಟ್ ಗೇಜಸ್ ಕಂಟಿನ್ಯೂಯೇಷನ್. ಈಗಾಗಲೇ ಲಿಮಿಟ್ ಗೇಜಸ್ಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಯಾವ್ಯಾವ ಲಿಮಿಟ್ ಗೇಜಸ್ಗಳಿವೆ, ಅವುಗಳನ್ನು ಎತ್ತಕ್ಕಾಗಿ ನಾವು ಉಪಯೋಗ ಮಾಡ್ತೀವಿ. ಇವತ್ತು ಇನ್ನುಳಿದ ಆಬ್ಜೆಕ್ಟಿವ್ಸ್ಗಳಾಗಿರ್ತಕ್ಕಂಥದ್ದು ಏನಂತಂದ್ರೆ, ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಗೋ ಎಂಡ್ ಆ್ಯಂಡ್ ನೋ ಗೋ ಎಂಡ್. ಗೋ ಎಂಡ್ ಮತ್ತು ನೋ ಗೋ ಎಂಡ್ಗಳ ತತ್ವವನ್ನು ತಿಳಿದುಕೊಳ್ಳೋಣ. ಅದರಂತೆ ಯೂಸಸ್ ಆ್ಯಂಡ್ ಫೀಚರ್ಸ್ ಆಫ್ ಈಚ್ ಟೈಪ್ ಆಫ್ ಲಿಮಿಟ್ ಗೇಜಸ್. ಲಿಮಿಟ್ ಗೇಜ್ಗಳ ಪ್ರತಿಯೊಂದು ವಿಧದ ಉಪಯೋಗಗಳು ಮತ್ತು ಅವುಗಳ ಲಕ್ಷಣಗಳನ್ನು ತಿಳಿಯೋಣ. ಹಾಗಾದರೆ ಮೊಟ್ಟ ಮೊದಲಿಗೆ ಪ್ರಿನ್ಸಿಪಲ್ ಆಫ್ ಗೋ ಎಂಡ್ ಆ್ಯಂಡ್ ನೋ ಗೋ ಎಂಡ್ ಅಂತಂದರೆ ಏನು? ಸಾಮಾನ್ಯವಾಗಿ ಈ ಲಿಮಿಟ್ ಗೇಜಸ್ಗಳಿಗೆ ಎರಡು ತುದಿಗಳಿರ್ತವೆ. ಒಂದು ಗೋ ಎಂಡು, ಮತ್ತೊಂದು ನೋ ಗೋ ಎಂಡ್. ನಾವು ಪ್ಲಗ್ ಗೇಜ್ ತೆಗೆದುಕೊಳ್ಬೋದು, ಟೇಪರ್ ಪ್ಲಗ್ ಗೇಜ್ ತೊಗೊಳ್ಬೋದು, ಸ್ನ್ಯಾಪ್ ಗೇಜ್ ತೊಗೊಳ್ಬೋದು. ಇದರಲ್ಲಿ ಎರಡೆರಡು ಎಂಡ್ಗಳಿರ್ತವೆ, ಒಂದು ಗೋ ಎಂಡು ಮತ್ತೊಂದು ನೋ ಗೋ ಎಂಡ್ ಅಂತಕ್ಕಂಥದ್ದು. ಹಾಗಾದರೆ ಗೋ ಎಂಡು ಏನಾಗಿರ್ತದೆ ಅಂದರೆ, ನಾವು ಏನು ಚೆಕ್ ಮಾಡಬೇಕಾಗಿದೆಯೋ ಅದರಲ್ಲಿ ಅದು ಹೋಗಲೇಬೇಕು ಆ ಗೋ ಎಂಡು. ಈಗ ಫಾರ್ ಎಕ್ಸಾಂಪಲ್ಲು ಹೋಲಿನ ಸೈಜನ್ನು ಚೆಕ್ ಮಾಡಬೇಕಾಗಿದೆ. ಆ ಹೋಲಿನ ಸೈಜನ್ನು ಚೆಕ್ ಮಾಡಬೇಕಾದ್ರೆ ಅದರೊಳಗೆ ಗೋ ಎಂಡ್ ಹೋಗಬೇಕು. ಹೋಲ್ ಡಯಾಮೀಟ್ರನ್ನು ಚೆಕ್ ಮಾಡಬೇಕಾದ್ರೆ ಅದು ಗೋ ಎಂಡ್ ಏನಾಗಬೇಕಂದ್ರೆ ಅದು ಅದರಲ್ಲಿ ಹೋಗಬೇಕು. ಹೋಲ್ ಡಯಾಮೀಟ್ರನ್ನು ಚೆಕ್ ಮಾಡಬೇಕಾದ್ರೆ ನಾವು ಪ್ಲಗ್ ಗೇಜನ್ನು ಉಪಯೋಗ ಮಾಡ್ತೀವಿ. ಇನ್ನು ನೋ ಗೋ ಎಂಡ್ ಮಸ್ಟ್ ನಾಟ್ ಗೋ ಇನ್ ಟು ದ ಫೀಚರ್ ಟು ಬಿ ಚೆಕ್ಡ್. ನೋ ಗೋ ಎಂಡ್ ಏನಾಗಿರ್ಬಾರ್ದು ಅಂದರೆ, ಆ ಹೋಲ್ ಏನು ಚೆಕ್ ಮಾಡಕತ್ತೀವಲ್ಲ ಅದರೊಳಗೆ ಅದು ಹೋಗಬಾರ್ದು. ಗೋ ಎಂಡ್ ಮಸ್ಟ್ ಎಂಟರ್ ಇನ್ ಟು ದ ಹೋಲ್ ಆ್ಯಂಡ್ ನೋ ಗೋ ಎಂಡ್ ಮಸ್ಟ್ ನಾಟ್ ಎಂಟರ್ ಇನ್ ಟು ದ ಫೀಚರ್. ಅದು ಹೋಲ್ ಆಗಿರ್ಬೋದು ಅಥವಾ ಶಾಫ್ಟ್ ಆಗಿರ್ಬೋದು ಇಂಥವು. ಆದರೆ ಗೋ ಎಂಡು ಹೋಗಬಾರ್ದು, ನೋ ಗೋ ಎಂಡು ಹೋಗಲೇಬಾರ್ದು. ಆಮೇಲೆ ಒಂದು ವೇಳೆ ಅದು ಪ್ಲಗ್ ಗೇಜ್ ಆಗಿತ್ತಂದರೆ, ಅಥವಾ ಟು ಚೆಕ್ ದ ಇಂಟರ್ನಲ್ ಮೆಜರ್ಮೆಂಟ್ ಅಂದರೆ ಒಳಗಿನ ಸೈಜ್ಗಳನ್ನು, ಉದಾಹರಣಾರ್ಥಿಗೆ ಒಳಗಿನ ಸೈಜ್ ಅಂದರೆ ಡಯಾಮೀಟ್ರ್ ಆಫ್ ದಿ ಹೋಲ್ ಅಂತ ಹೇಳ್ತೀವಿ, ಅಥವಾ ವಿಡ್ತ್ ಆಫ್ ದಿ ಸ್ಲಾಟ್ ಅಂತ ಹೇಳ್ಬೋದು. ಸ್ಲಾಟಿನ ವಿಡ್ತು, ಅದರ ಸೈಜು ಇಂಟರ್ನಲ್ ಮೆಜರ್ಮೆಂಟ್ ಅಂತ ಕರಿತೀವಿ ನಾವು. ಇಂಟರ್ನಲ್ ಮೆಜರ್ಮೆಂಟನ್ನು ಚೆಕ್ ಮಾಡುವಾಗ ಗೋ ಎಂಡ್ ಏನಾಗಿರಬೇಕಂದ್ರೆ ಮಿನಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರ್ತದೆ. ಅದೇ ನೋ ಗೋ ಎಂಡ್ ಏನಾಗಿರ್ತದೆ ಅಂತಂದರೆ, ನೋ ಗೋ ಎಂಡ್ ಈಸ್ ಈಕ್ವಲ್ ಟು ದಿ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ ಟು ಚೆಕ್ ಇಂಟರ್ನಲ್ ಮೆಜರ್ಮೆಂಟ್. ಇಂಟರ್ನಲ್ ಮೆಜರ್ಮೆಂಟನ್ನು ನಾವು ಮಾಡುವಾಗ, ಚೆಕ್ ಮಾಡುವಾಗ, ಆವಾಗ ಏನಾಗಿರ್ತದೆ ಅಂತಂದ್ರೆ ನೋ ಗೋ ಎಂಡು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ಗೆ ಈಕ್ವಲ್ ಆಗಿರ್ತದೆ. ಇಷ್ಟೇ ನೆನಪಿಟ್ಕೊಳ್ರಿ. ಮುಂದ್ಗಡೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಗ್ ಗೇಜ್ ಬಂದಾಗ, ಪ್ಲಗ್ ಗೇಜನ್ನು ನಾವು ಇಂಟರ್ನಲ್ ಮೆಜರ್ಮೆಂಟನ್ನು ಚೆಕ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಡಯಾಮೀಟ್ರ್ ಆಫ್ ದಿ ಹೋಲ್, ಡಯಾಮೀಟ್ರ್ ಆಫ್ ದಿ ಹೋಲ್. ಆವಾಗ ಗೋ ಎಂಡು ಮಿನಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರ್ತೈತಿ. ನೋ ಗೋ ಎಂಡ್ ಏನಾಗಿರ್ತದೆ ಅಂತಂದರೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರ್ತದೆ. ಇನ್ ಕೇಸ್ ಆಫ್ ಮೂರನೇದು, ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಮೆಜರ್ಮೆಂಟ್, ಒಂದು ವೇಳೆ ಎಕ್ಸ್ಟರ್ನಲ್ ಮೆಜರ್ಮೆಂಟ್ ಆಗಿತ್ತಂದರೆ ಚೆಕ್ ಮಾಡುವಾಗ, ಆವಾಗ ಈ ಗೋ ಎಂಡು ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂತಂದ್ರೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರ್ತದೆ. ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರ್ತದೆ. ಹಾಗಾದರೆ ಅದು ಸ್ನ್ಯಾಪ್ ಗೇಜ್ ಅಂತ ಆಗಿರ್ಬೋದು ಉದಾಹರಣೆ. ಅದೇ ನೋ ಗೋ ಎಂಡು, ದಿಸ್ ನೋ ಗೋ ಎಂಡ್ ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಮೆಜರ್ಮೆಂಟ್, ದಿಸ್ ಈಕ್ವಲ್ಸ್ ಟು ಮಿನಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರ್ತದೆ. ಓಕೆ.
ಹಾಗಾದರೆ ನಾವು ಈ ಪ್ರಿನ್ಸಿಪಲ್ ಆಫ್ ಗೋ ಎಂಡ್ದೊಳಗೆ ನಾವು ಏನು ನೋಡಿವಿ ಅಂತಂತಂದರೆ ದಿಸ್ ಈಸ್ ಪ್ರಿನ್ಸಿಪಲ್ ಆಫ್ ಗೋ ಎಂಡ್ ಆ್ಯಂಡ್ ನೋ ಗೋ ಎಂಡ್. ಗೋ ಎಂಡು ಚೆಕ್ ಮಾಡ್ತಕ್ಕಂಥ ಫೀಚರ್ದೊಳಗೆ ಹೋಗಲೇಬೇಕು, ನೋ ಗೋ ಎಂಡು ಚೆಕ್ ಮಾಡ್ತಕ್ಕಂಥ ಫೀಚರ್ದಾಗ ಹೋಗಬಾರ್ದು. ಒಂದು ವೇಳೆ ಇಂಟರ್ನಲ್ ಮೆಜರ್ಮೆಂಟ್ ಇತ್ತಪ್ಪ ಅಂತಂದ್ರೆ ಗೋ ಎಂಡು ಮಿನಿಮಮ್ ಪರ್ಮಿಷಬಲ್ ಸೈಜಿಗೆ ಈಕ್ವಲ್ ಆಗಿರ್ತೈತಿ, ನೋ ಗೋ ಎಂಡು ಏನಾಗಿರ್ತೈತಿ ಮ್ಯಾಕ್ಸಿಮಮ್ ಪರ್ಮಿಷಬಲ್ ಸೈಜಿಗೆ ಈಕ್ವಲ್ ಆಗಿರ್ತೈತಿ. ನೋ ಗೋ ಎಂಡ್ ಏನು ಇನ್ ಕೇಸ್ ಆಫ್ ಇಂಟರ್ನಲ್ ಮೆಜರ್ಮೆಂಟ್. ಆಮೇಲೆ ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಮೆಜರ್ಮೆಂಟ್ದೊಳಗೆ ಗೋ ಎಂಡ್ ಏನಾಗಿರ್ತದೆ ಮ್ಯಾಕ್ಸಿಮಮ್ ಪರ್ಮಿಷಬಲ್ ಸೈಜಿಗೆ ಈಕ್ವಲ್ ಆಗಿರ್ತೈತಿ. ಆಮೇಲೆ ಈ ನೋ ಗೋ ಎಂಡು ಮಿನಿಮಮ್ ಪರ್ಮಿಷಬಲ್ ಸೈಜಿಗೆ ಈಕ್ವಲ್ ಆಗಿರ್ತೈತಿ. ಮಿನಿಮಮ್ ಪರ್ಮಿಷಬಲ್ ಸೈಜಿಗೆ ಈಕ್ವಲ್ ಆಗಿರ್ತಕ್ಕಂಥದ್ದು. ಓಕೆ, ಇನ್ನು ಈ ಪ್ಲಗ್ಗೇಜ್ ಅಂತ ಬರುತ್ತೆ. ಈ ಪ್ಲಗ್ಗೇಜನ್ನು ಎದಕ್ಕೆ ಉಪಯೋಗ ಮಾಡ್ತೀವಿ ಅಂತಂದ್ರೆ ಟು ಚೆಕ್ ದ ಇಂಟರ್ನಲ್ ಡಯಾಮೀಟರ್ ಆಫ್ ದಿ ಹೋಲ್. ಇಂಟರ್ನಲ್ ಡಯಾಮೀಟರ್ ಆಫ್ ದಿ ಹೋಲ್ ಟು ಚೆಕ್ ದ ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಏನಿರಂಗಿಲ್ಲ, ಬಟ್ ಹೋಲಿಗೆ ಒಂದೇ ಒಂದು ಡಯಾಮೀಟ್ರ್, ದ್ಯಾಟ್ ಈಸ್ ಇನ್ನರ್ ಡಯಾಮೀಟರ್ ಆಫ್ ದಿ ಹೋಲ್ ಅಥವಾ ಡಯಾಮೀಟರ್ ಆಫ್ ದಿ ಹೋಲ್ ಅಂತಂದಾಗ ಅಲ್ಲೇ ಉಪಯೋಗ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಪ್ಲಗ್ಗೇಜ್. ಆ ಹೋಲು ಸ್ಟ್ರೇಟ್ ಹೋಲ್ ಆಗಿರ್ಬೋದು ಅಥವಾ ಟೇಪರ್ಡ್ ಹೋಲ್ ಆಗಿರ್ಬೋದು ಅಥವಾ ಥ್ರೆಡೆಡ್ ಹೋಲ್ ಆಗಿರ್ಬೋದು. ಆದರೆ ಪ್ಲಗ್ಗೇಜ್ಗಳನ್ನು ಉಪಯೋಗ ಮಾಡ್ತೀವಿ. ಪ್ಲಗ್ಗೇಜ್ದೊಳಗೆ ಡಿಫ್ರೆಂಟಾಗಿ ಬಂದಿರ್ತಾವೆ. ಒಂದು ಸಿಲಿಂಡ್ರಿಕಲ್ ಪ್ಲಗ್ಗೇಜು, ಮತ್ತೊಂದು ಟೇಪರ್ಡ್ ಪ್ಲಗ್ಗೇಜು, ಮತ್ತೊಂದು ಥ್ರೆಡೆಡ್ ಪ್ಲಗ್ಗೇಜು, ಮತ್ತೊಂದು ಟೇಪರ್ಡ್ ಥ್ರೆಡೆಡ್ ಪ್ಲಗ್ಗೇಜ್ ಅಂತಲೂ ಕೂಡ ಬರ್ತದೆ. ಹಾಗಾದರೆ ಪ್ಲಗ್ಗೇಜ್ ಅಂತಂದಾಗ ಇನ್ಸೈಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸೈಡ್ ಮೆಜರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ ಪ್ಲಗ್ಗೇಜಿನ ಗೋ ಎಂಡು ಮತ್ತು ನೋ ಗೋ ಎಂಡ್ಗಳಿರ್ತವೆ. ಒಂದು ವೇಳೆ ಆ ಗೋ ಎಂಡು ಮತ್ತು ನೋ ಗೋ ಎಂಡು ಬೇರೆ ಬೇರೆ ತುದಿಗಳಿದ್ದಂದ್ರೆ, ಅಪೋಸಿಟ್ ಎಕ್ಸ್ಟ್ರೀಮ್ ತುದಿಗಳಿದ್ದು ಅಂತಂದ್ರೆ, ಈ ರೀತಿಯಾಗಿದ್ದು ಅಂದರೆ ನಾವು ಇಲ್ಲೇನು ಹೇಳ್ತೀವಿ ಅಂತಂದ್ರೆ ಡಬಲ್ ಎಂಡೆಡ್ ಪ್ಲಗ್ಗೇಜ್ ಅಂತ ಕರಿತೀವಿ ನಾವು. ಡಬಲ್ ಎಂಡೆಡ್ ಪ್ಲಗ್ಗೇಜ್, ಇದು ಒಂದು ಎಂಡು, ಇದು ಒಂದು ಎಂಡು. ಇಲ್ಲೇ ಈ ಚಿತ್ರದೊಳಗೆ ನೋಡಿದಾಗ ಗೋ ಎಂಡು ಮತ್ತು ನೋ ಗೋ ಎಂಡು ಇವೆರಡು ಒಂದೇ ಸೈಡ್ಗೆ ಅದಾವೆ. ಇಫ್ ದ ಎಂಡ್ಸ್ ಗೋ ಎಂಡ್ ಆ್ಯಂಡ್ ನೋ ಗೋ ಎಂಡ್ ಆರ್ ಪ್ರೊವೈಡೆಡ್ ಅಟ್ ದ ಒನ್ ಎಂಡ್ ಆಫ್ ದಿ plug gauge, then it is called as progressive plug gauge. ಇದಕ್ಕೆ ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಕರಿತೀವಿ. ಯಾಕಂದರೆ ಎರಡು ಗೋ ಎಂಡು ಮತ್ತು ನೋ ಗೋ ಎಂಡು ಇವೆರಡೂ ಒಂದೇ ಬದಿಗೆ ಇರ್ತದೆ. ಆದರೆ ಇಲ್ಲೇ ಈ ಎಂಡುಗಳು ಇದೊಂದು ಬದಿ ಬೇರೆ, ಇದೊಂದು ಬದಿ ಬೇರೆ ಸೈಡಿಗೆ ಇರ್ತಾವೆ. ಅಪೋಸಿಟ್ ಸೈಡ್ದೊಳಗೆ ಎರಡು ಎಂಡುಗಳಿರ್ತಾವೆ. ಅದಕ್ಕೆ ಡಬಲ್ ಎಂಡೆಡ್ ಅಂತ ಕರಿತೀವಿ ನಾವು. ಹಿಯರ್ ಇಸ್ ದ ಡಬಲ್ ಎಂಡ್ಸ್, ಇದೊಂದು ಎಂಡು, ಇದೊಂದು ಎಂಡು. ಆದರೆ ಇಲ್ಲೇ ಆ ಎಂಡುಗಳು ಒಂದೇ ಸೈಡ್ ಅದಾವೆ. ಇದಕ್ಕೆ ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಕರಿತೀವಿ. ಓಕೆ, ಈ ಪ್ರೋಗ್ರೆಸಿವ್ ಪ್ಲಗ್ ಗೇಜ್ಗಳ ಬಗ್ಗೆ ಈ ಸಿಲಿಂಡ್ರಿಕಲ್ ಪ್ಲಗ್ ಗೇಜ್ ಬಗ್ಗೆ ನೋಡೋಣ. ಈ ಸಿಲಿಂಡ್ರಿಕಲ್ ಪ್ಲಗ್ ಗೇಜು ದಿಸ್ ಈಸ್ ಡಬಲ್ ಎಂಡ್ ಅಂತ ಹೇಳಿದ್ವಿ ನಾವು. ಇದೊಂದು ಎಂಡು, ಇದೊಂದು ಎಂಡು. ಇದಕ್ಕೆ ಗೋ ಎಂಡ್ ಅಂದ್ವಿ, ಇದಕ್ಕೆ ನೋ ಗೋ ಅಂದ್ವಿ. ನೋ ಗೋ ಎಂಡ್ ಅಂತ ಹೇಳಿದ್ವಿ. ಹಾಗಾದರೆ ಈ ಗೋ ಎಂಡ್ ಏನಾಗಿದೆ ಅಂತಂದ್ರೆ ಇದ್ರದ್ದು ಗೋ ಎಂಡಿನ ಈ ಇಟ್ ಮೇಡ್ ಲಾಂಗರ್. ಇದೇನೈತಲ್ಲ ಸೈಜು, ಇದು ಸ್ವಲ್ಪ ಉದ್ದ ಐತಿ. ಇದೇನೈತಲ್ಲ ಸೈಜು, ಇದು ಸ್ವಲ್ಪ ಉದ್ದಿಲ್ಲ, ಶಾರ್ಟ್ ಐತೆ. ಇದು ಚೆಕ್ ಮಾಡ್ತಕ್ಕಂಥದ್ದು ಎಂಡು ಗೋ ಎಂಡ್, ಇದು ಹೋಗಲೇಬೇಕು. ಇದು ಚೆಕ್ ಮಾಡ್ತಕ್ಕಂಥದ್ದು, ಬಟ್ ಇದು ಏನಾಗಿದೆ ಅಂದರೆ ಶಾರ್ಟ್ ಆಗಿದೆ ಲೆಂಗ್ತು. ಆಮೇಲೆ ಇದೇನಾಗೈತಿ ಉದ್ದಾಗೈತಿ. ಹಾಗಾದರೆ ಈ ಪ್ಲಗ್ಗೇಜನ್ನು ಎದಕ್ಕೆ ಉಪಯೋಗ ಮಾಡ್ತೀವಿ ನಾವು? ಟು ಚೆಕ್ ದ ಡಯಾಮೀಟರ್ ಆಫ್ ದಿ ಸ್ಟ್ರೈಟ್ ಹೋಲ್ ಆರ್ ಪ್ಲೇನ್ ಹೋಲ್. ಹೋಲಿನ ಡಯಾಮೀಟ್ರನ್ನು ಚೆಕ್ ಮಾಡ್ತೀವಿ. ಟು ಚೆಕ್ ದ ಡಯಾಮೀಟರ್ ಆಫ್ ಹೋಲ್, ಟು ಚೆಕ್ ದ ಸೈಜ್ ಆಫ್ ದಿ ಹೋಲ್ ಅಂತ ಹೇಳ್ಬೋದು. ಹಾಗಾದರೆ ಗೋ ಎಂಡ್ ಏನಾಗಿರ್ತದೆ ಅಂತಂದರೆ ಈ ಎಂಡ್ ಏನಾಗಿರ್ತದೆ ಒಳಗೆ ಹೋಗ್ಬೇಕಲ್ಲ, ಅದು ಹೋಗಲೇಬೇಕದು. ಈ ಎಂಡು
ಇದು ಹೋಗಬೇಕಾಗಿತ್ತಂದ್ರೆ ಇಟ್ ಈಸ್ ಮೇಡ್ ಈಕ್ವಲ್ ಟು ದಿ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್. ಸೊ ದಿಸ್ ಗೋ ಎಂಡ್ ಈಸ್ ಈಕ್ವಲ್ ಟು ದಿ ಗೋ ಎಂಡ್ ಏನಾಗಿರಬೇಕು, ಲೋವರ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರಬೇಕು ಗೋ ಎಂಡ್. ಅದು ಹೋಗಬೇಕು. ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ ಅಲ್ಲ, ಯಾವುದಾಗಿರಬೇಕು, ಇದು ಆಗಿರಬೇಕು ಮಿನಿಮಮ್ ಪರ್ಮಿಸಿಬಲ್ ಸೈಜ್. ಆಮೇಲೆ ನೋ ಗೋ ಎಂಡು ದಿಸ್ ಈಸ್ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ಗಾಗಿರಬೇಕು. ಅದು ಹೋಗಬಾರ್ದು ಆ ಹೋಲ್ನೊಳಗೆ. ಅರ್ಥ ಆಯ್ತು? ಗೋ ಎಂಡು ಏನಾಗಿರಬೇಕು, ಗೋ ಎಂಡ್ ಮಿನಿಮಮ್ ಪರ್ಮಿಸಿಬಲ್ ಸೈಜು, ನೋ ಗೋ ಎಂಡು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜು. ಹಾಗಾದರೆ ಇಲ್ಲೇ ನಮ್ಗೆ ಚಿತ್ರದೊಳಗೆ ನಾವು ನೋಡ್ತೇವೆ. ಈ ಚಿತ್ರದೊಳಗೆ ಈ ಒಂದು ವೇಳೆ ಬೇಸಿಕ್ ಸೈಜು 25 mm ಐತಿ. ಇಲ್ಲೇ ಟಾಲರೆನ್ಸ್ ಎಷ್ಟು ಕೊಟ್ಟಾನ ಅಥವಾ ಡಿವಿಯೇಷನ್ ಎಷ್ಟು ಕೊಟ್ಟಾನ ಅಂತಂದ್ರೆ ±0.015 ಐತಿ. ಹಾಗಾದರೆ ಇದು ಕೂಡಿಸಿದ್ವಿ ಅಂದರೆ 25.015 ಆಯಿತು, ಕಳೆದ್ವಿ ಅಂದರೆ 24.985 ಆಯ್ತು. ಈ ಡಿವಿಯೇಷನನ್ನು 25 + 0.015 25.1015 25 - 0.015 that is 24,985. This is minimum permissible size, this is maximum permissible. This equal to go end and this equal to no go end. ಇದು ಹೋಗಬೇಕು, ಇದು ಹೋಗಬಾರ್ದು. ಓಕೆ. ನೋ ಗೋ ಎಂಡ್ ಇಸ್ ಫಿನಿಶ್ಡ್ ಟು ಹೈಯರ್ ಸೈಜ್ ಆಫ್ ಹೋಲ್. ಹೈಯರ್ ಸೈಜ್ ಆಫ್ ಹೋಲಿಗೆ ನೋ ಗೋ ಎಂಡು ಏನಾಗಿರ್ತೈತೆ, ಫಿನಿಶಿಂಗ್ ಮಾಡಿರ್ತಾರೆ. ಇದು ಪ್ಲಗ್ ಗೇಜಿನ. ಆಮೇಲೆ ಮತ್ತೇನು ಮಾಡಿರ್ತಾರೆ ಅಂತಂದ್ರೆ ಇಲ್ಲೇ ಫಾರ್ ಐಡೆಂಟಿಫಿಕೇಷನ್ ನೋ ಗೋ ಎಂಡ್ನೊಳಗೆ ಕೆಲವೊಂದು ರಿಂಗ್ಸ್ಗಳನ್ನು ಅಥವಾ ಗ್ರೂಗಳನ್ನು ಕೊಟ್ಟಿರ್ತಾರೆ. ಅದನ್ನೇನು ತಿಳ್ಕೊಬೇಕಂದ್ರೆ ನಾವು ನೋ ಗೋ ಎಂಡ್ ಅಂತ ತಿಳ್ಕೊಬೇಕು. ಇಲ್ಲಿ ಯಾವುದೇ ರಿಂಗ್ಗಳು ಅಥವಾ ಗ್ರೂಸ್ಗಳು ಇರೋದಿಲ್ಲ ಗೋ ಎಂಡ್ ಸಮೀಪ. ಈ ಗೋ ಎಂಡ್ ಸಮೀಪ ಯಾವುದೇ ರಿಂಗ್ಗಳು ಇದರ ಸಮೀಪ ಇರೋಂಗಿಲ್ಲ, ಇಲ್ಲಿರೋದಲ್ಲಿ ಯಾವುವು. ಆದರೆ ಇಲ್ಲಿ ನೋ ಗೋ ಎಂಡ್ ಕಡೆ ರಿಂಗ್ಗಳು ಇರ್ತಾವೆ, ರಿಂಗ್ಸ್ಗಳಿರ್ತಾವೆ. ಇವೆಲ್ಲ ರಿಂಗ್ಸ್ಗಳು. ಅದಕ್ಕೆ ನೋ ಗೋ ಕಡೆ ರಿಂಗ್ಸ್ಗಳಿರ್ತಾವೆ, ನೋ ಗೋ ಕಡೆ ರಿಂಗ್ಸ್ಗಳು ಇರೋಂಗಿಲ್ಲ, ಗುರುಗಳು ಇರೋದಿಲ್ಲ. ಇನ್ನು ಮತ್ತೇನಂತಂದರೆ ಮಿನಿಮಮ್ ಪರ್ಮಿಸಿಬಲ್ ಸೈಜ್ ಇಸ್ ಸ್ಟ್ಯಾಂಪ್ಡ್ ನಿಯರ್ ದಿಸ್ ಎಂಡ್. ಪ್ಲಗ್ ಗೇಜಿಗೆ ಸಂಬಂಧಪಟ್ಟಿದ್ದು ಮಾತ್ರ ಇದು. ಪ್ಲಗ್ ಗೇಜಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಇಲ್ಲೇನಾಗಿದೆ ಅಂತಂದ್ರೆ ಮಿನಿಮಮ್ ಪರ್ಮಿಸಿಬಲ್ ಸೈಜನ್ನು ಗೋ ಎಂಡ್ ಸಮೀಪ ಬರೆದಿರ್ತಾರೆ. ಇಲ್ಲೇ ಮಿನಿಮಮ್ ಪರ್ಮಿಸಿಬಲ್ ಸೈಜ್, ದ್ಯಾಟ್ ಈಸ್ ಮಿನಿಮಮ್ ಪರ್ಮಿಸಿಬಲ್ ಸೈಜು ಇದರ ಮೇಲೆ ಬರೆದಿರ್ತಾರೆ. ದಿಸ್ ಈಸ್ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜು ಇದರ ಮೇಲೆ ಬರೆದಿರ್ತಾರೆ, ನೋ ಗೋ ಎಂಡ್ ಮೇಲೆ. ಓಕೆ. ಆಮೇಲೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ ಈಸ್ ಸ್ಟ್ಯಾಂಪ್ಡ್ ನಿಯರ್ ದಿಸ್ ಎಂಡ್. ಹಾಗಾದರೆ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೇಕಾದ್ರೆ ಗೋ ಎಂಡು ಮೇಡ್ ಲಾಂಗರು, ನೋ ಗೋ ಎಂಡು ಮೇಡ್ ಶಾರ್ಟರು. ಇಲ್ಲೇ ಗ್ರೂಗಳನ್ನು ಗೋ ಎಂಡ್ ಮೇಲೆ ರಿಂಗ್ಸ್ ಆಗಲಿ ಗ್ರೂಗಳನ್ನಾಗಲಿ ಕೊಟ್ಟಿರಂಗಿಲ್ಲ ಗುರ್ತು ಮಾಡಲಿಕ್ಕೆ. ಆದರೆ ಇಲ್ಲೇನು ಮಾಡಿರ್ತಾರೆ ಅಂದರೆ ನೋ ಗೋ ಎಂಡ್ ಗುರ್ತು ಮಾಡಲಿಕ್ಕೆ ರಿಂಗ್ಸ್ಗಳನ್ನು ಗ್ರೂಸ್ಗಳನ್ನು ಕೊಟ್ಟಿರ್ತಾರೆ. ಹಾಗಾದ್ರೆ ಗ್ರೂಗಳು ರಿಂಗ್ಸ್ಗಳು ಯಾವ ಬದಿಗೆ ಕೊಟ್ಟಿರ್ತಾರೆ, ನೋ ಗೋ ಎಂಡ್ ಬದಿಗೆ, ನೋ ಗೋ ಎಂಡ್ ಮೇಲೆ ಕೊಟ್ಟಿರ್ತಾರೆ, ನಿಯರ್ ಟು ದ ರೋ. ಆಮೇಲೆ ಗೋ ಎಂಡ್ ಮೇಲೆ ಮಿನಿಮಮ್ ಪರ್ಮಿಸಿಬಲ್ ಸೈಜನ್ನು ಕೊಟ್ಟಿರ್ತಾನೆ. ಆಮೇಲೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ ಎದ್ರ ಮೇಲೆ ಕೊಟ್ಟಿರ್ತಾನೆ, ನಿಯರ್ ಟು ದಿ ನೋ ಗೋ ಎಂಡ್. ನೋ ಗೋ ಎಂಡ್ ಸಮೀಪ ಇದನ್ನು ಕೊಟ್ಟಿರ್ತಾನೆ. ಓಕೆ. ಇನ್ನು ನಾವು ಈ ಪ್ರೋಗ್ರೆಸಿವ್ ಗೇಜನ್ನು ನೋಡಿದ್ವಿ, ಪ್ಲಗ್ ಗೇಜ್. ದಿಸ್ ಈಸ್ ಪ್ಲಗ್ ಗೇಜ್, ಸಿಲಿಂಡ್ರಿಕಲ್ ಪ್ಲಗ್ ಗೇಜ್ ಅಂತ ಕರಿತೀವಿ ನಾವು. ಇದಕ್ಕೇನು ಕರಿತೀವಿ, ಸಿಲಿಂಡ್ರಿಕಲ್ ಪ್ಲಗ್ ಗೇಜ್ ಅಂತ ಕರಿತೀವಿ. ಸಿಲಿಂಡ್ರಿಕಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಎಂಥ ಹೋಲನ್ನು ಚೆಕ್ ಮಾಡ್ತದೆ,
ಸ್ಟ್ರೈಟ್ ಹೋಲು ಅಥವಾ ಪ್ಲೇನ್ ಹೋಲು ಅಥವಾ ಪ್ಯಾರಲಲ್ ಹೋಲು. ಆ ಹೋಲು ಇದು ಹೋಲು ಪೂರ್ತಿ ಆಳದವರೆಗೆ ಒಂದೇ ಡಯಾಮೀಟ್ರನ್ನು ಹೊಂದಿರ್ತದೆ. ಆ ಒಂದೇ ಡಯಾಮೀಟ್ರನ್ನು ಹೊಂದಿರ್ತೈತಿ. ಅಂಥ ಹೋಲನ್ನು ಚೆಕ್ ಮಾಡಲಿಕ್ಕೆ ನಾವು ಸಿಲಿಂಡ್ರಿಕಲ್ ಪ್ಲಗ್ ಗೇಜನ್ನು ಉಪಯೋಗ ಮಾಡ್ತೀವಿ. ಹಾಗಾದರೆ ಸಿಲಿಂಡ್ರಿಕಲ್ ಪ್ಲಗ್ ಗೇಜಿನ ಉಪಯೋಗ ಏನು? ಟು ಚೆಕ್ ದ ಹೋಲನ್ನು ಚೆಕ್ ಮಾಡ್ತೀವಿ ನಾವು. ಸಿಲಿಂಡ್ರಿಕಲ್ ಪ್ಲಗ್ ಗೇಜ್ ಹೋಲಿನ ಯಾವುದನ್ನು ಚೆಕ್ ಮಾಡ್ತೀವಿ? ಡಯಾಮೀಟ್ರನ್ನು ಚೆಕ್ ಮಾಡ್ತೀವಿ. ಹೋಲಿನ ಡಯಾಮೀಟ್ರನ್ನು ಚೆಕ್ ಮಾಡ್ತೀವಿ. ಹಾಗಾದರೆ ಈಗಾಗಲೇ ನಾವು ನೋಡಿದೆ, ಗೋ ಎಂಡ್ ಈಸ್ ಫಿನಿಶ್ಡ್ ವಿತ್ ಲೋವರ್ ಸೈಜ್ ಆಫ್ ದಿ ಹೋಲ್. ಗೋ ಎಂಡು ಲೋವರ್ ಸೈಜ್ ಆಫ್ ದಿ ಹೋಲಿಗೆ ಫಿನಿಷ್ ಮಾಡಿರ್ತಾರೆ. ನೋ ಗೋ ಎಂಡು ಹೈಯರ್ ಸೈಜ್ ಆಫ್ ಹೋಲಿಗೆ ಫಿನಿಷ್ ಮಾಡಿರ್ತಾರೆ. ಸೊ ಇಲ್ಲೇ ನಾವು ಆಗಲೇ ಈ ಲೆಕ್ಕವನ್ನು ಮಾಡಿ ನೋಡಿವಿ. ಇದರೊಳಗೆ ಮ್ಯಾಕ್ಸಿಮಮ್ ಪರ್ಮಿಸಲ್ ಸೈಜ್ ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂತಂದ್ರೆ, ದಟ್ ಈಸ್ ನೋ ಗೋ ಎಂಡಿಗೆ. ಆಮೇಲೆ ಮಿನಿಮಮ್ ಪರ್ಮಿಸಿಬಲ್ ಸೈಜ್ ಎದಕ್ಕೆ ಈಕ್ವಲ್ ಆಗಿರ್ತೈತಿ? ಗೋ ಎಂಡಿಗೆ ಇರ್ತೈತಿ. ಓಕೆ, ಇನ್ನು ನೆಕ್ಸ್ಟು ಇದರ ಉಪಯೋಗವನ್ನು ನೋಡಿವಿ. ಇದೊಂದು ಜಾಬ್ ಐತಿ. ಇದು ದಿಸ್ ಈಸ್ ಎ ಜಾಬ್. ಇದರ ಥಿಕ್ನೆಸ್ದೊಳಗೆ ಹೋಲ್ ಐತಿ. ಈ ರೀತಿಯಾಗಿ ಹೋಲನ್ನು ಮಾಡ್ಯಾನ. ಈ ಗೋ ಎಂಡ್ ಏನಾಗಿದೆ ಅಂತಂದ್ರೆ ಇದರೊಳಗೆ ಎಂಟ್ರ್ ಆಗ್ತದೆ ಗೋ ಎಂಡ್. ಇದು ನೋ ಗೋ ಎಂಡು ಎಂಟ್ರ್ ಆಗೋದಲ್ಲ. ಇಟ್ ಶುಡ್ ನಾಟ್ ಎಂಟ್ರ್ ಇನ್ ಟು ದಿಸ್ ಹೋಲ್. ದಿಸ್ ಎಂಟ್ರ್ ಇನ್ ಟು ದಿ ಹೋಲ್. ಈಗಾಗಲೇ ಇದನ್ನು ನೀವು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಹೇಳ್ತೀವಿ ನಾವು. ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಯಾಕೆ ಹೇಳ್ತೀವಿ? ಬೋತ್ ಎಂಡ್ಸ್, ಗೋ ಆ್ಯಂಡ್ ನೋ ಗೋ ಎಂಡ್ಸ್ ಆರ್ ಗಿವನ್ ಆಟ್ ದ ಒನ್ ಸೈಡ್ ಆಫ್ ದಿ ಗೇಜ್. ಒಂದೇ ಸೈಡ್ ಕಡೆ ಗೋ ಎಂಡು ಮತ್ತು ನೋ ಗೋ ಎಂಡು ಕೊಟ್ಟಾನ. ಇನ್ನು ಈ ಚಿತ್ರವನ್ನು ನೀವು ನೋಡಬೇಕು. ಆಮೇಲೆ ಇದು ಕೂಡ ಪ್ಲಗ್ ಗೇಜಿನ ಉಪಯೋಗವನ್ನು ಕೊಟ್ಟಾನ. ಆನಂತರ ಇದು ರಿಂಗ್ ಗೇಜ್. ಸೊ ರಿಂಗ್ ಗೇಜನ್ನು ಎದಕ್ಕೆ ಉಪಯೋಗ ಮಾಡ್ತೀವಿ ನಾವು? ರಿಂಗ್ ಗೇಜ್ ಇದು ಪ್ಲೇನ್ ಹೋಲ್ ಇರ್ತದೆ ಇದರೊಳಗೆ. ಈ ರಿಂಗ್ ಗೇಜ್ದೊಳಗೆ ಇದು ಗೋ ಅಂತ ಹೇಳ್ತೀವಿ, ಇದಕ್ಕೆ ನೋ ಗೋ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಡಯಾಮೀಟ್ರ್ ಐತಿ, ಡಯಾಮೀಟ್ರ್ ಆಫ್ ಶಾಫ್ಟ್ ಐತಿ. ಇದರೊಳಗೆ ಇದು ಹೋಗಬೇಕು, ಇದು ಹೋಗಬಾರ್ದು. ಇದಕ್ಕೆ ನೋ ಗೋ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ನೋ ಗೋ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಗೋ. ಇದು ಇದರೊಳಗೆ ಹೋಗಬೇಕು ಈ ರೀತಿಯಾಗಿ. ಇದನ್ನ ಎದಕ್ಕೆ ಚೆಕ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ ಅಂದರೆ, ಪ್ಲೇನ್ ರಿಂಗ್ ಗೇಜನ್ನು ಔಟ್ಸೈಡ್ ಡಯಾಮೀಟರ್ ಆಫ್ ದಿ ವರ್ಕ್ ಪೀಸ್, ದಟ್ ಈಸ್ ಶಾಫ್ಟ್ ಅಂತ ಹೇಳ್ಬೋದು ನಾವು. ಈ ಶಾಫ್ಟಿನ ಔಟ್ಸೈಡ್ ಡಯಾಮೀಟ್ರನ್ನು ಚೆಕ್ ಮಾಡಲಿಕ್ಕೆ ನಾವು ಈ ರಿಂಗ್ ಗೇಜನ್ನು ಉಪಯೋಗ ಮಾಡ್ತೀವಿ, ಪ್ಲೇನ್ ರಿಂಗ್ ಗೇಜ್. ಹಾಗಾದರೆ ಪ್ಲೇನ್ ರಿಂಗ್ ಗೇಜಿನಲ್ಲಿ ನೋ ಗೋ ಮತ್ತು ಎರಡು ಎಂಡ್ಗಳಿರಲ್ಲ, ಸಪ್ರೇಟಾಗಿ ಸಿಗ್ತಾವೆ. ರಿಂಗ್ ಗೇಜ್ಗಳು ಏನಾಗಿರ್ತಾವೆ ಅಂದ್ರೆ ನಮಗೆ ಸಪ್ರೇಟಾಗಿ ಸಿಗ್ತಾವೆ. ಒಂದು ಗೋ ರಿಂಗ್ ಗೇಜು ಮತ್ತೊಂದು ನೋ ಗೋ ರಿಂಗ್ ಗೇಜ್. ಎರಡು ಸಪ್ರೇಟ್ಗಳು, ಇದು ಒಂದು ಆಮೇಲೆ ಇದು ಒಂದು. ಸೊ ದಿಸ್ ಈಸ್ ಗೋ ಆ್ಯಂಡ್ ದಿಸ್ ಈಸ್ ನೋ ಗೋ. ಹಾಗಾದರೆ ಗೋ ಇದರೊಳಗೆ ಈ ಇದನ್ನು ಆ ಫೀಚರ್ ಶಾಫ್ಟ್ ಆಫ್ ದಿ ಶಾಫ್ಟಿನ ಡಯಾಮೀಟ್ರನ್ನು ಚೆಕ್ ಮಾಡಬೇಕಾದ್ರೆ ಇದು ಹೋಗಬೇಕು, ಇದು ಹೋಗಬಾರ್ದು. ಹಾಗಾದರೆ ಇದು ಔಟ್ಸೈಡ್ ಎಕ್ಸ್ಟರ್ನಲ್ ಮೆಜರ್ಮೆಂಟನ್ನು ಚೆಕ್ ಮಾಡ್ತದೆ. ಹಾಗಾದರೆ ಎಕ್ಸ್ಟರ್ನಲ್ ಮೆಜರ್ಮೆಂಟು ಚೆಕ್ ಮಾಡ್ತಿದ್ರೆ ಇದು ಇಟ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್. ಏನಾಗಿರಬೇಕಿದು? ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜು ಇದು ಮಿನಿಮಮ್ ಪರ್ಮಿಸಿಬಲ್ ಸೈಜಿಗೆ ಈಕ್ವಲ್ ಆಗಿರಬೇಕು. ಓಕೆ, ಸೊ ದಿಸ್ ಈಸ್ ನೋ ಗೋ. ನೋ ಗೋ ಆ್ಯಂಡ್ ಗೋ ಬೋತ್ ಆರ್ ಅವೈಲೇಬಲ್ ಸಪ್ರೇಟ್ಲಿ. ಇದರ ಮೇಲೆ ನರ್ಲಿಂಗ್ ಮಾಡಿರ್ತಾರೆ ಇದು ಫಾರ್ ಈಸಿ ಆ್ಯಂಡ್ ಬೆಟರ್ ಗ್ರಿಪ್. ಓಕೆ, ಇನ್ನು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಪರ್ಮಿಸಿಬಲ್ ಸೈಜಿಗೆ ನಾವು ಹೇಗೆ ಇದನ್ನು ಮಾಡ್ತೀವಿ ಅನ್ನೋದು ಕೂಡ ನಾವು ನೋಡಲಾಗಿ. ಇನ್ನು ಇದು ಟೇಪರ್ ಪ್ಲಗ್ ಗೇಜ್. ಈ ಟೇಪರ್ ಪ್ಲಗ್ ಗೇಜ್ನ ಉಪಯೋಗ ಏನಂದರೆ ಸೈಜ್ ಆಫ್ ದಿ ಟೇಪರ್ಡ್ ಹೋಲನ್ನು ಚೆಕ್ ಮಾಡಲಿಕ್ಕೆ. ಟೇಪರ್ಡ್ ಹೋಲನ್ನು ಚೆಕ್ ಮಾಡಲಿಕ್ಕೆ ಹೋಲು ಈ ರೀತಿಯಾಗಿ
ಇದು ಇದೊಂದು ಡೈಮೀಟ್ರು, ಇದೊಂದು ಡೈಮೀಟ್ರ್. ನಮಗೆ ಹೋಲ್ ಈ ರೀತಿಯಾಗಿ ಕಾಣ್ತದೆ. ಅಂದರೆ ಹೋಲ್ ಹೇಗಿರುತ್ತಂತಂದ್ರೆ ಈ ರೀತಿಯಾಗಿರುತ್ತೆ. ಒಂದು ಡೈಮೀಟರ್ ಟೇಪರ್ಡ್ ಆಗಿ ಕಾಣ್ತದೆ ನಮಗೆ ಈ ರೀತಿ. ಇದಕ್ಕೆ ಈಕ್ವಲ್ ಆಗಿರ್ತೈತಿ ಒಂದು ಎಂಡು, ಆಮೇಲೆ ಇದು ಇನ್ನೊಂದು ಎಂಡಿಗೆ ಈಕ್ವಲ್ ಆಗಿರ್ತಕ್ಕಂಥ ಡೈಮೀಟ್ರ್ ಇಲ್ಲಿಂದ. ಓಕೆ, ಹಾಗಾದರೆ ಟೇಪರ್ ಆಗಿರ್ತಕ್ಕಂಥ ಹೋಲ್ ಇದು. ಈ ರೀತಿಯಾಗಿ ಟೇಪರ್ ಆಗಿರ್ತಕ್ಕಂಥ ಹೋಲು. ಈ ಟೇಪರ್ಡ್ ಆಗಿರ್ತಕ್ಕಂಥ ಹೋಲನ್ನು ನಾವು ಚೆಕ್ ಮಾಡಲಿಕ್ಕೆ ಏನನ್ನು ಉಪಯೋಗ ಮಾಡ್ತೀವಿ? ಟೇಪರ್ ಪ್ಲಗ್ ಗೇಜನ್ನು ಉಪಯೋಗ ಮಾಡ್ತೀವಿ. ಮತ್ತು ಇದು ಏನಾಗಿರ್ಬೇಕಂದ್ರೆ ಇದು ಇಲ್ಲಿರ್ತಕ್ಕಂಥ ಈ ರೀತಿಯಾಗಿ ನಾವು ಜಾಬನ್ನು ನೋಡ್ತೀವಿ. ಟೇಪರ್ಡ್ ಆಗಿರ್ತಕ್ಕಂಥ ಹೋಲ್ ಇದು. ಈ ಸ್ಲಾಟ್ ಏನಿದೆ ಕಟ್ ಮಾಡ್ಯಾನಲ್ಲ ಸ್ಟೆಪ್ಪು, ಈ ಸ್ಟೆಪ್ಪು ಇದರೊಳಗೆ ಬರಬೇಕು. ಅಂದರೆ ಈ ಎಂಡ್ ಏನೈತೆ ಅಂದರೆ ದಿಸ್ ಎಂಡ್ ಆಫ್ ದಿ ಜಾಬು ಈ ಸ್ಟೆಪ್ದೊಳಗೆ ಇರಬೇಕು, ಈ ಸ್ಟೆಪ್ದೊಳಗೆ ಇರಬೇಕು ಅನ್ನ ಇಟ್ಟು ಚೆಕ್ ಮಾಡಿದಾಗ ಗೊತ್ತಾಯ್ತು. ಅದಕ್ಕಾಗಿ gauge must slide into hole for a prescribed depth and fit perfectly. ಪ್ರಿಸ್ಕ್ರೈಬ್ಡ್ ಡೆಪ್ತಿಗೆ ಫಿಟ್ ಆಗಿರಬೇಕಿದು. ಆಮೇಲೆ ಬಿಗ್ಗರ್ ಎಂಡ್ ಹೋಲ್ ಶುಡ್ ಲೈ ಇನ್ ದ ಕಟ್. ಈ ಎಂಡ್ ಏನೈತಲ್ಲ ಬಿಗ್ಗರ್ ಎಂಡ್ ಅಂತ ಹೇಳ್ತೀವಲ್ಲ, ಇದು ಯಾವಾಗಲೂ ಈ ಕಟ್ಟದೊಳಗೆ ಇರಬೇಕು. ಓಕೆ, ಇದು ಟೇಪರ್ ಪ್ಲಗ್ ಗೇಜ್. ಆಮೇಲೆ ಮತ್ತೊಂದು ನಾವು ಟೇಪರ್ ರಿಂಗ್ ಗೇಜ್ ಅಂತ ಹೇಳ್ತೀವಿ. ಈ ಟೇಪರ್ ರಿಂಗ್ ಗೇಜನ್ನು ಎದಕ್ಕೆ ಉಪಯೋಗ ಮಾಡ್ತೀವಿ? ನಾವು ಟೇಪರ್ಡ್ ಶಾಫ್ಟನ್ನು ಚೆಕ್ ಮಾಡಲಿಕ್ಕೆ. ಟೇಪರ್ಡ್ ಶಾಫ್ಟ್ ಹೇಗಿರುತ್ತೆ? ಈ ರೀತಿಯಾಗಿ. ಇದು ಪ್ಯಾರಲಲ್ ಶಾಫ್ಟ್ ಅಥವಾ ಪ್ಲೇನ್ ಶಾಫ್ಟ್ ಅಂತ ಕರಿತೀವಿ. ಆದರೆ ನಾವು ಇದು ಈ ರೀತಿಯಾಗಿತ್ತಂದ್ರೆ ಇದು ಟೇಪರ್ಡ್ ಶಾಫ್ಟ್. ಈ ಟೇಪರ್ಡ್ ಶಾಫ್ಟ್ದೊಳಗೆ ಇದು ಏನಾಗಬೇಕಂತಂದರೆ ಇದು ದಿಸ್ ಎಂಡ್ ಇದು ಏನಾಗಿರ್ಬೇಕಂತಂದ್ರೆ ಈ ಎಂಡು ಯಾವಾಗಲೂ ಇಲ್ಲೇ ನಾವು ಹಿಂಗೆ ಈ ರೀತಿಯಾಗಿ ಇದನ್ನು ಎಂಟ್ರಿ ಮಾಡಿದ್ವಿ ಅಂದರೆ ಎಂಟ್ರ್ ಆತಪ್ಪ ಅಂದರೆ ಇದು ಈ ಕಟ್ಟದೊಳಗೆ ಏನಾಗಿರಬೇಕು? ಈ ಎಂಡ್ ಆಫ್ ದಿ ಹೋಲು ಇರಬೇಕು. ಹಾಗೆ ನಾವು ಟೇಪರ್ ಪ್ಲಗ್ ಗೇಜ್ದೊಳಗೆ ನೋಡಿದ್ವಿ ಈ ಸ್ಲಾಟ್ ಅಂತ ಹೇಳಿದ್ವಿ. ಹಂಗೆ ಇದರೊಳಗೆ ಇಲ್ಲಿ ಏನು ಮಾಡ್ಯಾನಂತಂದ್ರೆ ಸ್ಲಾಟನ್ನು ಕೊಟ್ಟಿರ್ತಾನೆ ನಾವು. ಇದು ಸ್ಲಾಟ್ ಇದೆ, ಇದು ದಿಸ್ ಇಸ್ ಸ್ಲಾಟ್. ಇದು ಈ ಎಂಡಿಗೆ ಇರಬೇಕು. ಕಾಂಪೊನೆಂಟ್ ಎಂಡ್ ಮಸ್ಟ್ ಲೈ ಇನ್ ದಿಸ್ ಎಂಡ್ ಇಲ್ಲಿ ಯಾವಾಗಲೂ ಇರಬೇಕು. ಯಾಕಂದರೆ ಇದು ಮ್ಯಾಕ್ಸಿಮಮ್ ಡೈಮೀಟರ್ ಅಂದರೆ ಇಲ್ಲೇ ಐತೆ. ಸೊ ದಿಸ್ ಈಸ್ ಮಿನಿಮಮ್ ಡೈಮೀಟ್ರು, ಇದು ಇಲ್ಲೇ ಐತೆ. ಹಾಗಾದ್ರೆ ಮಿನಿಮಮ್ ಡೈಮೀಟ್ರು ಇದು ಏನಾಗಿರ್ಬೇಕಂದ್ರೆ ಇದರೊಳಗೆ ಬೀಳಬೇಕು. ಈ ಮಿನಿಮಮ್ ಡೈಮೀಟ್ರ್ ಏನಾಗಿರಬೇಕು? ಈ ಸ್ಲಾಟ್ನೊಳಗೆ ಬೀಳಬೇಕು. ಆವಾಗ ಇದು ಏನಿದೆ ಅಂತಂದರೆ ದಿಸ್ ಈಸ್ ಕರೆಕ್ಟ್ ಟೇಪರ್ ಆ್ಯಕ್ಯುರಸಿಯನ್ನು ಹೊಂದಿದೆ. ಟೇಪರ್ ಆ್ಯಕ್ಯುರಸಿ, ಟೇಪರ್ಡ್ ಹೋಲ್ ಶಾಫ್ಟು ಇದು ಬರೋಬ್ಬರಿ ಇದೆ ಅಂತ ಹೇಳ್ತೀವಿ ನಾವು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಥ್ರೆಡ್ ಪ್ಲಗ್ ಗೇಜ್. ಥ್ರೆಡ್ ಪ್ಲಗ್ ಗೇಜು ಕೂಡ ಈ ಥ್ರೆಡೆಡ್ ಹೋಲನ್ನು ಚೆಕ್ ಮಾಡ್ತೀವಿ. ಥ್ರೆಡೆಡ್ ಹೋಲನ್ನು ಚೆಕ್ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಅದರೊಳಗೆ
ಏನಂದ್ರೆ ಪ್ರೊಫೈಲ್ ಆಫ್ ದಿ ಥ್ರೆಡನ್ನು ಚೆಕ್ ಮಾಡ್ತೈತೆ, ಡಯಾಮೀಟರ್ ಆಫ್ ದಿ ಥ್ರೆಡ್ ಚೆಕ್ ಮಾಡ್ತೈತೆ, ಪಿಚ್ ಆಫ್ ಥ್ರೆಡನ್ನು ಚೆಕ್ ಮಾಡ್ತೈತೆ, ಅಷ್ಟೂ ಚೆಕ್ ಮಾಡ್ತೈತೆ ಇದು. ಡಯಾಮೀಟರು, ಆನಂತರ ಪ್ರೊಫೈಲ್ ಥ್ರೆಡ್ಡಿನ ಆಕಾರ, ಆಮೇಲೆ ಥ್ರೆಡ್ಡಿನ ಪಿಚ್, ಇವು ಮೂರುಗಳನ್ನು ಚೆಕ್ ಮಾಡ್ತೈತಿ ಥ್ರೆಡ್ ಪ್ಲಗ್ ಗೇಜ್. ಆದರೆ ಸ್ಕ್ರೂ ಪಿಚ್ ಗೇಜ್ ಅಂತ ನಾವು ಈಗಾಗಲೇ ಹಿಂದಕ್ಕೆ ಕಲ್ತೀವಿ. ಆ ಸ್ಕ್ರೂ ಪಿಚ್ ಗೇಜ್ ಏನು ಮಾಡ್ತದೆ ಅಂತಂದ್ರೆ ಆ ಥ್ರೆಡ್ಡಿನ ಪಿಚ್ಚನ್ನು ಮಾತ್ರ ಅದು ಚೆಕ್ ಮಾಡ್ತಕ್ಕಂಥದ್ದು. ಆದರೆ ಇದು ಪ್ರೊಫೈಲ್ ಆಫ್ ದಿ ಥ್ರೆಡ್ಡಿನ ಆಕಾರ, ಥ್ರೆಡ್ಡಿನ ಡಯಾಮೀಟರು ಮತ್ತು ಥ್ರೆಡ್ಡಿನ ಪಿಚ್ಚನ್ನು ಚೆಕ್ ಮಾಡ್ತೈತಿ. ಗೋ ಎಂಡು ಮಸ್ಟ್ ಗೋ ಎಂಡು ಯಾವಾಗಲೂ ಅದರಲ್ಲಿ ಹೋಗಬೇಕು. ಅದು ಗೋ ಎಂಡ್, ನೋ ಗೋ ಎಂಡು, ಇದು ಶಾರ್ಟ್ ಆಗಿದೆ, ಆಮೇಲೆ ಇದು ಲೆಂಗ್ದಿ ಆಗಿದೆ. ಮತ್ತು ಇಲ್ಲಿ ಥ್ರೆಡ್ಗಳು ಏನಾಗಿರ್ತದೆ ಅಂದರೆ ಟ್ರಂಕೇಟೆಡ್ ಮಾಡಿರ್ತಾನೆ. ಆ ಥ್ರೆಡ್ಗಳು ಕ್ರಸ್ಟ್ ಮತ್ತು ರೂಟ್ಗಳಲ್ಲಿ ವ್ಯತ್ಯಾಸವನ್ನು ಮಾಡಿ ಇದು ಹೋಗ್ಲಾರ್ದಂಗೆ ಮಾಡ್ತಾನೆ, ಇದು ಹೋಗಂಗೆ ಮಾಡ್ತಾನೆ. ನಾವು ಥ್ರೆಡ್ ಮಾಡಿದಂಥ ಹೋಲ್ನೊಳಗೆ ಇದು ಹೋತಪ್ಪ ಅಂತಂದ್ರೆ ಇದು ಎಕ್ಸೆಪ್ಟೇಬಲ್, ಈ ಹೋಲು ಎಕ್ಸೆಪ್ಟೇಬಲ್ ಅಂತ ಹೇಳ್ತೀವಿ ನಾವು. ಇದು ಥ್ರೆಡ್ ಪ್ಲಗ್ ಗೇಜ್. ಥ್ರೆಡ್ ಪ್ಲಗ್ ಗೇಜ್ ಈಸ್ ಯೂಸ್ಡ್ ಟು ಚೆಕ್ ಥ್ರೆಡೆಡ್ ಹೋಲ್. ಗೊತ್ತಾಯ್ತಾ? ಥ್ರೆಡೆಡ್ ಹೋಲನ್ನು ಚೆಕ್ ಮಾಡ್ತೀವಿ. ಥ್ರೆಡೆಡ್ ಹೋಲ್ ಮೀನ್ಸ್ ನಾವು ನಟ್ಟು, ಯಾವುದೇ ನಟ್ಟುಗಳನ್ನು ತೊಗೊಳ್ಬೋದು, ಅದಕ್ಕೆ ದ್ಯಾಟ್ ಈಸ್ ಥ್ರೆಡೆಡ್ ಹೋಲ್ ಅಂತ ಕರಿತೀವಿ ನಾವು. ಅವುಗಳನ್ನು ನಾವು ಚೆಕ್ ಮಾಡ್ತೀವಿ. ಇನ್ನು ಇಲ್ಲಿ ಚೆಕ್ ಮಾಡ್ತಕ್ಕಂಥದ್ದು ಉಪಯೋಗವನ್ನು ಕೊಟ್ಟಾನ. ಇದು ಗೋ, ಇದು ಹೋತು, ಇದು ಇಟ್ ಈಸ್ ಎ ವರ್ಕ್ ಪೀಸ್, ಇದು ಹೋಗಬೇಕು ಇದರಲ್ಲಿ, ಅದನ್ನೇ ಚೆಕ್ ಮಾಡಿದ. ಇದು ಹೋಗಬಾರ್ದು, ಇದು ಹೋಗಬಾರ್ದು. ಓಕೆ. ಇನ್ನು ರಿಂಗ್ ಗೇಜನ್ನು ಎದಕ್ಕೆ ಉಪಯೋಗ ಮಾಡ್ತೀವಿ ನಾವು? ಇಂಟರ್ನಲ್ ಥ್ರೆಡ್, ಇಲ್ಲೇನಂದ್ರೆ ಎಕ್ಸ್ಟರ್ನಲ್ ಥ್ರೆಡನ್ನು ಚೆಕ್ ಮಾಡ್ತೀವಿ ನಾವು. ಎಕ್ಸ್ಟರ್ನಲ್ ಥ್ರೆಡ್ ಅಂದರೆ ಬೋಲ್ಟ್ ಥ್ರೆಡ್ಸ್ ಅಂತ ನಾವು ಹೇಳ್ಬೋದು. ಬೋಲ್ಟಿನ ಮೇಲೆ ಥ್ರೆಡ್ ಹಾಕಿದ್ವಿ ಅಂದ್ರೆ, ಒಂದು ರಾಡಿನ ಮೇಲೆ ಥ್ರೆಡ್ ಹಾಕಿದ್ವಿ ಅಂತಂದ್ರೆ ಅವಕ್ಕೆ ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಅದನ್ನು ಚೆಕ್ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಹಾಗಾದರೆ ಇದು ಕೂಡ ಥ್ರೆಡ್ಡಿನ ಡಯಾಮೀಟ್ರನ್ನು, ಥ್ರೆಡ್ಡಿನ ಆಕಾರವನ್ನು ಮತ್ತು ಥ್ರೆಡ್ಡಿನ ಪಿಚ್ಚನ್ನು ಎಲ್ಲವನ್ನೂ ಚೆಕ್ ಮಾಡ್ತೈತೆ. ಬಟ್ ಇಟ್ ಈಸ್ ಯೂಸ್ಡ್ ಟು ಚೆಕ್ ದ ಎಕ್ಸ್ಟರ್ನಲ್ ಥ್ರೆಡ್ಸ್. ಥ್ರೆಡೆಡ್ ಒಂದು ಬೋಲ್ಟ್ ಅಂತ ಹೇಳ್ಬೋದು ನಾವು. ಅವುಗಳು ಎಷ್ಟು ಸೈಜ್ ಅದಾವ ಅದನ್ನು ಕೂಡ ನಮಗೆ ಗೊತ್ತಿರಬೇಕು ಮೊದಲೇ ಸೈಜ್. ಅದು M10 × 1.5 ಇತ್ತಂತೆ ಒಂದು ಬೋಲ್ಟಿನ ಮೇಲೆ. ಆ M10 ಅದರದ್ದು ಡಯಾಮೀಟರು, ಆಮೇಲೆ ಪಿಚ್ಚು ಮತ್ತು ಆಕಾರವನ್ನು ಚೆಕ್ ಮಾಡ್ತದೆ. ಯಾವುದು? ಥ್ರೆಡ್ ರಿಂಗ್ ಗೇಜ್ ಅಂತ ಕರಿತೀವಿ ನಾವು, ಥ್ರೆಡ್ ರಿಂಗ್ ಗೇಜ್. ಇನ್ನು ಸ್ನ್ಯಾಪ್ ಗೇಜ್, ಇದರಲ್ಲಿ ಗೋ ಎಂಡು, ನೋ ಗೋ ಎಂಡ್ ಇವೆರಡು ಇರ್ತಾವೆ. ಬಟ್ ಬರೀ ಒಂದು ಫಿಕ್ಸ್ಡ್ ಸ್ನ್ಯಾಪ್ ಗೇಜ್ ಅಂತ ಹೇಳ್ಬೋದು ನಾವು. ಇಲ್ಲೇ ಇದನ್ನು ನಾವು ಗೋ ಎಂಡು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ಗೆ ಇರ್ತೈತೆ ಈಕ್ವಲ್ಲು, ಆಮೇಲೆ ನೋ ಗೋ ಎಂಡು ಮಿನಿಮಮ್ ಪರ್ಮಿಸಿಬಲ್ ಸೈಜ್ಗೆ ಇರ್ತೈತೆ. ಹಾಗಾದರೆ ಒಂದು ವೇಳೆ ನಾವು ಪ್ಲಸ್ ಆರ್ ಮೈನಸ್ ಒಂದು ವರ್ಕ್ ಪೀಸ್ ಇದೆ 30 mm ಅಂತೇಳಿ, ಅದು ಪ್ಲಸ್ ಆರ್ ಮೈನಸ್ 0.5 ಇದೆ, ಅದಕ್ಕೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜು 30.5, ಮಿನಿಮಮ್ ಪರ್ಮಿಸಿಬಲ್ ಸೈಜ್ 29.5. ಹಾಗಾದರೆ ಇದು ಗೋ ಎಂಡು ಎದಕ್ಕೆ ಈಕ್ವಲ್ ಆಗಿರಬೇಕು? ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್. ಆಮೇಲೆ ನೋ ಗೋ ಎಂಡು ಎದಕ್ಕೆ ಈಕ್ವಲ್ ಆಗಿರಬೇಕು? ಮಿನಿಮಮ್ ಪರ್ಮಿಸಿಬಲ್ ಸೈಜ್. ಇದು ಹೋಗಬೇಕು, ಇದು ಹೋಗಬಾರ್ದು. ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಮೆಜರ್ಮೆಂಟನ್ನು ಚೆಕ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಅದು ಡಯಾಮೀಟರ್ ಆಫ್ ದಿ ಶಾಫ್ಟ್ ಆಗ್ಬೋದು, ಲೆಂತ್ ಆಫ್ ದಿ ಜಾಬ್ ಆಗಿರ್ಬೋದು, ವಿಡ್ತ್ ಆಫ್ ದಿ ಜಾಬ್ ಆಗಿರ್ಬೋದು, ಥಿಕ್ನೆಸ್ ಆಫ್ ದಿ ಜಾಬ್ ಆಗಿರ್ಬೋದು. ಓಕೆ. ಇನ್ನು ಇದು ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್ ಇದೆ. ಇಲ್ಲಿ 2 ಎನಿವಲ್ಸ್ಗಳದಾವೆ. ಒಂದು ಫ್ರಂಟ್ ಎನಿವಲ್ಸು, ಇನ್ನೊಂದು ರಿಯರ್ ಎನಿವಲ್ಸ್ ಅಂತ. ಇದು ಫಿಕ್ಸ್ಡ್ ಎನಿವಲ್. ದಿಸ್ ಈಸ್ ಫಿಕ್ಸ್ಡ್ ಎನಿವಲ್ಲು, ನಾಟ್ ಅಡ್ಜಸ್ಟಬಲ್. ಅಡ್ಜಸ್ಟಬಲ್ ಅಲ್ಲ ಇದು. ಇದು ಫಿಕ್ಸ್ಡ್ ಆಗಿದೆ. ಇದು ಫಿಕ್ಸ್ಡ್, ಇದು ಅಡ್ಜಸ್ಟಬಲ್ ಎನಿವಲ್ಸು. ಇವುಗಳಲ್ಲಿ ನಾವು ಒಂದು ಏನಂದರೆ ಒಂದು ಫ್ರಂಟ್ ಎನಿವಲ್ ಅಂತ ಕರಿತೀವಿ, ಇನ್ನೊಂದು
ರಿಯರ್ ಅಂತ ಕರಿತೀವಿ ಎನಿವಲ್, ಬ್ಯಾಕ್ ಎನಿವಲ್. ಇವುಗಳನ್ನು ನಾವು ಮೈಕ್ರೋಮೀಟರ್ ಸಹಾಯದಿಂದ ಅಥವಾ ವರ್ನಿಯರ್ ಸಹಾಯದಿಂದ ಈ ಸೈಜನ್ನು ನಮಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೇಕು. ಇದನ್ನು ನಾವು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜಿಗೆ ಸೆಟ್ ಮಾಡ್ತೀವಿ. ಇದು ಫಿಕ್ಸ್ಡ್, ಇದು ಮೂಮೆಂಟ್ ಆಗೋದಿಲ್ಲ, ಇದು ಮೂಮೆಂಟ್ ಆಗುತ್ತೆ. ಇದನ್ನು ಒಂದು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜಿಗೆ ನಾವು ಇದನ್ನು ಸೆಟ್ ಮಾಡ್ತೀವಿ. ಆಮೇಲೆ ಇದನ್ನು ಮಿನಿಮಮ್ ಪರ್ಮಿಸಿಬಲ್ ಸೈಜಿಗೆ ಸೆಟ್ ಮಾಡ್ತೀವಿ ಇದನ್ನು. ಹಾಗಾದರೆ ಇದು ಏನಾಗುತ್ತೆ ಅಂದರೆ ಇದು ದಿಸ್ ಈಸ್ ನೋ ಗೋ ಆ್ಯಂಡ್ ದಿಸ್ ಈಸ್ ಗೋ. ಇಲ್ಲೇ ಜಾಬ್ ಒಳಗೆ ಹೋಗ್ತದೆ, ಇಲ್ಲಿ ತನಕ ಬಂದು ಮುಂದೆ ಇಲ್ಲಿ ಒಳಗೆ ಹೋಗೋಣ. ಅದಕ್ಕೆ ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್ ಅಂತ ಕರಿತೀವಿ. ಸೊ ಫ್ರಂಟ್ ಎನ್ ವೀಲ್ ಕ್ಯಾನ್ ಬಿ ಸೆಟ್ ಟು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೈಜ್ ಆ್ಯಂಡ್ ರಿಯರ್ ಎನ್ ವೀಲ್ ಕ್ಯಾನ್ ಬಿ ಸೆಟ್ ಟು ಮಿನಿಮಮ್ ಪರ್ಮಿಸಿಬಲ್ ಸೈಜ್. ಇಲ್ಲೇ ನಾವು ಫಿಕ್ಸ್ಡ್ ಒಂದೇ ಸೈಜನ್ನು ಚೆಕ್ ಮಾಡ್ಬೋದು, ಬೇರೆ ಬೇರೆ ಸೈಜ್ಗಳನ್ನು ಚೆಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಲ್ಲಿ ನಾವು ಬೇರೆ ಬೇರೆ ಸೈಜ್ಗಳನ್ನು ಚೆಕ್ ಮಾಡ್ಬೋದು. ಡಿಫ್ರೆಂಟ್ ಡಯಾಮೀಟರ್ಸ್, ಡಿಫ್ರೆಂಟ್ ಥಿಕ್ನೆಸ್, ಡಿಫ್ರೆಂಟ್ ವಿಡ್ತ್, ಡಿಫ್ರೆಂಟ್ ಲೆಂಗ್ತ್. ಓಕೆ, ಇದು ಕೂಡ ಥ್ರೆಡ್ ಸ್ನ್ಯಾಪ್ ಗೇಜ್, ಥ್ರೆಡ್ಡಿನ ಪ್ರೊಫೈಲನ್ನು ಚೆಕ್ ಮಾಡ್ತಕ್ಕಂಥದ್ದು. ಇದಕ್ಕೆ ಥ್ರೆಡ್ ಸ್ನ್ಯಾಪ್ ಗೇಜ್ ಅಂತ ಕರಿತೀವಿ. ಮತ್ತೊಂದು ಇದಕ್ಕೂ ಥ್ರೆಡ್ ಸ್ನ್ಯಾಪ್ ಗೇಜ್ ಅಂತ ಕರಿತೀವಿ. ಇಲ್ಲೇ ರೋಲರ್ ಟೈಪ್ಗಳದಾವೆ. ಈ ಥ್ರೆಡ್ಗಳು ಇವು ಏನದ ರೋಲರ್ ಟೈಪ್ಸ್ಗಳು. ಒಂದು ಗೋ, ಇನ್ನೊಂದು ನೋ ಗೋ ಇರ್ತವೆ. ಇವುಗಳನ್ನು ನಾವು ಅಡ್ಜಸ್ಟ್ಮೆಂಟು ಮಾಡ್ಕೋಬೇಕಾಗತ್ತೆ. ಸೊ ಇವೆಲ್ಲವುಗಳು ಸಾಮಾನ್ಯವಾಗಿ ನಾವು ವಿ ಆಕಾರ ಆಗಿರತಕ್ಕಂಥ ಥ್ರೆಡ್ಗಳನ್ನು ಉಪಯೋಗ ಮಾಡ್ತೀವಿ. ವಿ ಥ್ರೆಡ್ಸ್ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಆಯಾ ಥ್ರೆಡ್ಗಳ ಪ್ರಕಾರ, ಆಯಾ ಸ್ಟ್ಯಾಂಡರ್ಡ್ಗಳ ಪ್ರಕಾರ ಥ್ರೆಡ್ಡಿನ ಆ್ಯಂಗಲು ಚೇಂಜ್ ಆಗಿರ್ತದೆ. BSW ಥ್ರೆಡ್ ವಿ ಆಕಾರ ಐತಿ, ಆಮೇಲೆ ಅಮೆರಿಕನ್ ಥ್ರೆಡ್ಸ್ ವಿ ಆಕಾರ ಆಗಿದೆ, ಮೆಟ್ರಿಕ್ ಥ್ರೆಡ್ಸ್ ವಿ ಆಕಾರ ಆಗಿದೆ. ಇವೆಲ್ಲ BSW ಥ್ರೆಡ್ಗಳನ್ನು 55 ಡಿಗ್ರಿ ಅಂತ ಹೇಳ್ತೀವಿ. ಅದೇ ರೀತಿ ಮೆಟ್ರಿಕ್ ಥ್ರೆಡ್ಸ್ಗಳು ಆ್ಯಂಗಲ್ ಎಷ್ಟು ಇರ್ತೈತಿ? 60 ಡಿಗ್ರಿ ಇರ್ತೈತಿ. ಅದನ್ನು ನಾವು ಥ್ರೆಡ್ಡಿನ ಬಗ್ಗೆ ವಿಚಾರ ಮಾಡಿದಾಗ, ಅವುಗಳ ನಾಮಿನ್ಕ್ಲೇಚರ್ ಬಗ್ಗೆ ನಾವು ಇದನ್ನು ಮಾಡಿದಾಗ ನಾವು ಮಾಡ್ತೀವಿ. ಓಕೆ, ಇಷ್ಟು ಈ ಕ್ಲಾಸು ಇವತ್ತಿಗೆ ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್.